ನಮಸ್ತೆ ವೀಕ್ಷಕರೇ. ಇವತ್ತು ನಾನು ನಿಮ್ಗಾಗಿ ಒಂದು ಸಿನಿಮಾನ ರಿವ್ಯೂ ಮಾಡಬೇಕು ಅಂತ ಬಂದಿದ್ನಿ. ಈ ಸಿನಿಮಾ ನೋಡುಗರಲ್ಲಿ ದೇಶಾಭಿಮಾನ ಹುಟ್ಟಿಸುವಂತಹ ಅದ್ಭುತ ಸಿನಿಮಾ ಅಂದ್ರೆ ತಪ್ಪಾಗಲಾರದು. ಯಾವ್ದು ಆ ಸಿನಿಮಾ, ಏನ್ ಅದರ ಸ್ಟೋರಿ, ಅದರ ರಿವ್ಯೂ ಏನ್ ಕೊಡ್ತಾ ಇದ್ದೀನಿ ಇವತ್ತು ಅಂತ ನೀವು ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕು, ಶೇರು, ಕಮೆಂಟು ಕೊಟ್ಬಿಡಿ. ಹಾಗೆ ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್, ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ 1999ರಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ವಿಷ್ಣುವರ್ಧನ್ ಅವರ ಅಭಿನಯದ ಅದ್ಭುತವಾದ ಸಿನಿಮಾ ವೀರಪ್ಪ ನಾಯಕ. ಸೊ ಇದನ್ನ ಎಸ್ ನಾರಾಯಣ್ ಅವರು ಡೈರೆಕ್ಷನ್ ಅನ್ನ ಮಾಡ್ತಾರೆ. ಈ ಸಿನಿಮಾದ ಸ್ಟೋರಿನ ನಾವು ನೋಡೋದಾದ್ರೆ, ದೇಶಕ್ಕೆ ತ್ರಿವರ್ಣ ಧ್ವಜ ಸಿದ್ಧ ಮಾಡಿಕೊಡುವಂತ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಊರಿನವರೇ ಗೌರವದಿಂದ ಪೂಜಿಸುವ ನಾಯಕ. ಆ ತ್ರಿವರ್ಣ ಧ್ವಜ ತಯಾರಿಸುವ ಜಾಗಕ್ಕೆ ನಾಯಕನ ಸಂಬಂಧಿಕ ಒಬ್ಬ ಚಪ್ಪಲಿ ಹಾಕಿಕೊಂಡು ಒಳಗೆ ಹೋಗುವುದನ್ನು ಪ್ರಶ್ನಿಸಿದವರಿಗೆ ಕಪಾಳಕ್ಕೆ ಹೊಡೆಯುವ. ಅದನ್ನು ಕಂಡ ನಾಯಕ ಸಂಬಂಧಿಕ ಎಂಬುದನ್ನು ನೋಡದೆ ಅವನಿಗೆ ಕಪಾಳಕ್ಕೆ ಹೊಡೆದು ಆ ತ್ರಿವರ್ಣ ಧ್ವಜದ ಮಹತ್ವವನ್ನು ತಿಳಿಸಿ ಒಡೆದದ್ದಕ್ಕೆ ಕ್ಷಮೆ ಕೇಳ್ತಕ್ಕಂತ ಆ ಹಳ್ಳಿಯ ಜನ. ಸೊ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಅವರು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡತಕ್ಕಂತ ದಿನ ಇರುತ್ತೆ. ಆ ದಿನ ತ್ರಿವರ್ಣ ಧ್ವಜನ ಸುಟ್ಟಾಕ್ತೀನಿ ಅಂತ ಬಂದವನ ಕೈಯನ್ನೇ ಕತ್ತರಿಸುವ ನಾಯಕ. ಇದರಿಂದ ನಾಯಕನ ಮಾವ ಮತ್ತೆ ಅವರ ಮಗಳು ಅಂದ್ರೆ ನಾಯಕಿಯ ಪ್ರೀತಿಗೆ ನಾಯಕನ ಮಾವ ಒಪ್ಪಿಗೆ ನೀಡೋದಿಲ್ಲ. ಕೊನೆಗೆ ನಾಯಕ ನಾಯಕಿ ಮದುವೆ ಆಗಿ ಒಂದು ಮುದ್ದಾದ ಗಂಡು ಮಗು ಕೂಡ ಹುಟ್ಟುತ್ತೆ. ಆ ಮಗು ಓದಿಕೊಳ್ಳುವ ಬದಲು ಬಂದ ಗುರುಗಳ ಜೊತೆಗೆ ಆಟ ಆಡುವುದನ್ನ ಕಂಡ ನಾಯಕ ಆ ಗುರುಗಳ ಕೇಳಿದಾಗ ನಾಯಕಿ ಹಾಗೆ ಹೇಳಿದಾಗ ರಸ್ತೆ ಮಧ್ಯೆ ನಾಯಕ ನಾಯಕಿಗೆ ಹೊಡೆಯಲು ಅವರಿಬ್ಬರು ಮಾತಾಡುವುದನ್ನೇ ಬಿಟ್ಬಿಡ್ತಾರೆ. ನಾಯಕ ಊಟ ಮಾಡುತ್ತಾ ಟಿವಿ ನೋಡುವಾಗ ನ್ಯೂಸ್ ಚಾನೆಲ್ ಒಂದರಲ್ಲಿ ರೈಲಿಗೆ ಬಾಂಬ್ ಹಾಕಿ ಸಾವಿರಾರು ಜನರ ಸಾವು ಎಂಬ ನ್ಯೂಸ್ ಕೇಳಿ ಬರ್ತದೆ. ನಾಯಕ ದುಃಖ ಪಡ್ತಾನೆ. ಮಗ ಮದುವೆ ವಯಸ್ಸಿಗೆ ಬಂದು ಮಗನಿಗೆ ಹೆಣ್ಣು ನೋಡೋದಕ್ಕೆ ಅಂತ ಹೋದಾಗ ಆ ರೈಲ್ಗೆ ಬಾಂಬ್ ಹಾಕಿರುವ ಗುಂಪಿನಲ್ಲಿ ನಾಯಕನ ಮಗನು ಒಬ್ಬ ಎಂದು ತಿಳಿದು ನಾಯಕ ಕೋಪಗೊಳ್ತಾನೆ. ನಾಯಕನ ಮಗನನ್ನು ಅರೆಸ್ಟ್ ಮಾಡುವ ಬದಲು ನಾಯಕನ ನಂಬಿ ನಾಯಕನ ಜೊತೆಗೆ ಕಳಿಸಲು ಮಗ ತಪ್ಪಿಸ್ಕೊಂಡ್ಬಿಡ್ತಾನೆ. ನಾಯಕ ನಾಯಕಿಗೆ ನಾನು ಬೆಳೆಸಿದ ಮಗ ಎಂದು ಹೇಳ್ತಿದ್ಯಲ್ಲ ನೋಡು ಎಂದು ಬೈತಾನೆ. ನಾಯಕಿ ಮಗನನ್ನು ನೋಡದೆ ಹುಷಾರಿಲ್ಲ ಎಂಬಂತೆ ನಟಿಸಿ ಮಗನನ್ನ ಪೊಲೀಸರಿಗೆ ಇಟ್ಕೊಟ್ಬಿಡ್ತಾಳೆ. ಇದರಿಂದ ನಾಯಕ ನಾಯಕಿಯನ್ನು ಮಾತನಾಡಿಸಬೇಕು, ಒಂದು ಜಾಗಕ್ಕೆ ಬರಲು ಹೇಳಿ ನಾಯಕ ಅಲ್ಲಿಗೆ ಹೋಗ್ತಾನೆ. ನಾಯಕಿ ಮಲ್ಲಿಗೆ ತಗೊಂಡು ಕಾಯ್ತಿರಲು ಎಷ್ಟು ಹೊತ್ತಾದ್ರೂ ಯಾರದ್ದನ್ನು ಗಮನಿಸಿ ನಾಯಕನೇ ಮನೆಗೆ ಹೋಗಲು ಮನೆ ಸುತ್ತ ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ನಾಯಕ ಯೋಚನೆ ಮಾಡ್ತಾನೆ, ಏನ್ ಇಷ್ಟೊಂದು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಏನಾಯ್ತು? ಸೊ ನಾಯಕ ನಾಯಕಿನ ಮಾತಾಡುವ ಸಂತೋಷಕ್ಕೆ ಅವರ ಅಮ್ಮ ಎಲ್ಲರನ್ನು ಕರೆಸಿರ್ಬೇಕು ಅಂತ ಅನ್ಕೊಂತಾನೆ. ಸೊ ನೋಡೋಕೆ ನಾಯಕನಿಗೆ ಒಂದು ಆಶ್ಚರ್ಯ ಕಾದುತ್ತೆ ಗುರು. ಏನಂದ್ರೆ, ಸೊ ಇವರು ಆಗ್ಲಿಂದ ನಾಯಕ ನಾಯಕಿ ಮಾತಾಡದೆ ಬೇರೆ ಬೇರೆ ಇರ್ತಾರೆ. ಸೊ ಮಗನನ್ನ ಹಿಡಿದುಕೊಡ್ತಾಳೆ ಆ ತಾಯಿ. ಸೊ ಅದನ್ನ ಕೇಳಿ ಸಂತೋಷವಾಗಿ ಆ ನಾಯಕಿನ ಭೇಟಿ ಮಾಡೋದಿಕ್ಕೆ ಅಂತ ಅವ್ರ ಮನೆಗೆ ಬರ್ತಾನೆ. ಸೊ ಅಲ್ಲಿಗೆ ಬಂದ್ರೆ ಒಂದು ಆಶ್ಚರ್ಯ ಕಾದಿರುತ್ತೆ. ಏನಂದ್ರೆ ಅವನ ಹೆಂಡತಿ ಅಂದ್ರೆ ನಾಯಕಿ ಸತ್ತು ಹೋಗಿರ್ತಾಳೆ. ಅವಳನ್ನ ಅವರ ಮಗನೇ ಕೊಂದಿರೋದಾಗಿ ಅವನಿಗೆ ತಿಳಿಯುತ್ತೆ. ಸೊ ಅವನನ್ನ ಹುಡುಕಿಕೊಂಡು ಹೋಗಿ ಕೊಲ್ಲಬೇಕು ಅಂತ ನಾಯಕ ಹೋಗ್ಬೇಕಾದ್ರೆ ಜನ ತಡೆಗಟ್ತಾರೆ ಆ ನಾಯಕನ. ಹೇಗೆ ಅಂದ್ರೆ, ನಾಯಕ ಬರೋ ಜಾಗದಲ್ಲಿ ಬಾವುಟಗಳನ್ನು ನೆಡ್ತಾರೆ. ಸೊ ಧ್ವಜಗಳನ್ನ ನೆಟ್ಟು ನಾಯಕ ಮುಂದೆ ಬರ್ದೇ ಇರೋ ರೀತಿ, ಅವನ್ನ ಕೊಲ್ಲೋಕಾಗದೇ ಇರೋ ರೀತಿ ಅಡ್ಡ ಹಾಕ್ತಾರೆ. ಸೊ ನಾಯಕ ಏನ್ ಮಾಡೋದು ಅಂತ ಅನ್ಕೊಂಡು ಈ ಕೆಟ್ಟ ದಾರಿ ಹಿಡಿಯಲು ಕಾರಣ ಏನು ಅಂತ ನೋಡಿದ್ರೆ, ಸೊ ಈ ಹಿಂದೆ ನಾಯಕ ಕೈ ಕತ್ತರಿಸಿರ್ತಾನೆ ಅವರ ಸಂಬಂಧಿಕರಿಗೆ. ಅದು ತಿಳಿಯುತ್ತೆ. ಮಗನನ್ನ ಕೊಂದು ಜೈಲಿಗೆ ಹೋಗಿ
ಬಂದ ನಾಯಕ ಉಳಿದವರ ಕೊಲ್ಲಲು ಹೋಗುವಾಗ ಜನಗಳು ನಾಯಕರನ್ನ ಹೋಗದಂತೆ ನಡೆಯುವ ದಾರಿಗೆ ಬಾವುಟಗಳನ್ನ ನಡ್ತಾರೆ. ಅಸಲು ಗಾಳಿ ಬಂದ ಬಾವುಟಗಳು ಹಾರಿ ಹೋಗ್ತವೆ. ನಾಯಕ ಉಳಿದವರನ್ನ ಕೊಲ್ಲುವ ಮೂಲಕ ಸಿನಿಮಾ ಮುಕ್ತಾಯ ಆಗ್ತೈತೆ. ಈ ಸಿನಿಮಾ ನಿಜಕ್ಕೂ ಒಂದು ದೇಶಭಕ್ತಿಯ ಸಿನಿಮಾ. ಯಾಕಂದ್ರೆ ಈ ಹಳ್ಳಿಯಲ್ಲಿ ಬಾವುಟಗಳನ್ನ ತಯಾರು ಮಾಡೋದು ಈ ಹಳ್ಳಿಯವರ ಕಾಯಕ. ಆದ್ರೆ ಅದ್ರೊಳಗಡೆ ಚಪ್ಪಲಿ ಹಾಕೊಂಬರೋದು ತಪ್ಪಲ್ವಾ ಗುರು? ಸೊ ಚಪ್ಪಲಿ ಹಾಕೊಂಬಂದಿದ್ದಕ್ಕೆ ಕೇಳಿದಕ್ಕೆ ಹೊಡೆಯೋದು ಅದಿನ್ನೂ ತಪ್ಪಲ್ವಾ? ಸೊ ಹಾಗಾಗಿ ಅವನು ಮತ್ತೆ ಹೊಡೆದಿದ್ದಕ್ಕೆ ಕ್ಷಮೆ ಕೂಡ ಕೇಳ್ತಾರೆ ಇವರು. ಆದ್ರೆ ಅವನು ಸ್ವತಂತ್ರ ದಿನಾಚರಣೆ ದಿನ ಬಾವುಟಗಳನ್ನ ಸುಡ್ತೀನಿ ಅಂತ ಹೇಳೋದು ಎಷ್ಟು ಸರಿ? ಹಾಗಾಗಿ ನಾಯಕ ಅವನ ಕೈಯನ್ನ ಕತ್ತರಿಸ್ತಾನೆ. ಸೊ ಅದೇ ದ್ವೇಷ ಮುಂದಿಟ್ಕೊಂಡು ನಾಯಕನ ಮಗನನ್ನ ಅವರ ವಿರುದ್ಧವಾಗಿ ಎತ್ತಿಕಟ್ತಾನೆ. ಸೊ ಇದೆಲ್ಲ ತಪ್ಪು ಅಂತ ಹೇಳೋ ಅಷ್ಟರಲ್ಲಿ ಎಲ್ಲರ ಕೊಲೆಗಳು ಆಗೋಗಿರುತ್ತೆ. ಸೊ ನಾಯಕಿ ವಿಷ್ಣುವರ್ಧನ್ ಅವರ ಹೆಂಡತಿ ಈ ಸಿನಿಮಾದಲ್ಲಿ ಮಗನ್ನ ಪೊಲೀಸರಿಗೆ ಹಿಡ್ಕೊಡ್ತಾರೆ. ಯಾಕಂದ್ರೆ ಗಂಡ ನಿನ್ನ ಮಗನ್ನ ಈ ತರ ಬೆಳೆಸಿದ್ಯಲ್ಲ ಅಂತ ಬೈದಾಗ ಅವಳಿಗೂ ಕೂಡ ಬೇಜಾರಾಗುತ್ತೆ. ಹಾಗಾಗಿ ಮಗನ್ನ ಪೊಲೀಸವ್ರಿಗೆ ಹಿಡಿದು ಕೊಡ್ತಾಳೆ, ಹುಷಾರಿಲ್ಲ ಅಂತ ನಾಟಕ ಆಡಿ. ಸೊ ಹಾಗಾಗಿ ಪೊಲೀಸವ್ರಿಗೆ ಹಿಡ್ಕೊಟ್ಮೇಲೆ ಅವನು ಮತ್ತೆ ತಪ್ಪಿಸ್ಕೊಂಡ್ ಬಂದು ಆ ತಾಯಿನ ತನ್ನ ಮಗನೇ ಸಾಯಿಸ್ಬಿಡ್ತಾನೆ. ಇದನ್ನ ಕೇಳಿದ ನಾಯಕ ಮಗನ್ನ ಅಟ್ಟಾಡ್ಸ್ಕೊಂಡ್ ಸಾಯಿಸ್ತಾನೆ. ಅಂತ ದೇಶ ಪ್ರೇಮಿಯಾಗಿರ್ತಕ್ಕಂಥ ತಾಯಿನ ಸಾಯಿಸಿದೀಯ ನೀನು ಅಂದ್ಬಿಟ್ಟು ಕತ್ತರ್ಸಾಕ್ತಾನೆ. ಸೊ ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ ಅನ್ಕೊಂಡ್ರೆ ಇನ್ನೂ ಉಳಿದಿದ್ರಲ್ಲ ಅವ್ರ ಸಂಬಂಧಿಕರು ವಿಷಕ್ರಿಮಿಗಳು. ಸೊ ಅವ್ರನ್ನೂ ಸಾಯಿಸೋದಕ್ಕೆ ವಿಷ್ಣುವರ್ಧನ್ ಅವರು ಮುಂದೆ ಹೋಗ್ತಾರೆ. ಸೊ ಅಲ್ಲಿ ಜನ ಬಾವುಟಗಳನ್ನ ದಾರಿಗೆ ಅಡ್ಡದಾಕಿ ತಡೆಯೋ ಪ್ರಯತ್ನನ ಮಾಡ್ತಾರೆ. ಸೊ ಆದ್ರೆ ವಿಷ್ಣುವರ್ಧನ್ ಅವರು ಹೋಗ್ಬೇಕಾದ್ರೆ ಆ ಗಾಳಿ ಬರುತ್ತೆ. ಆ ಗಾಳಿಗೆ ಬಾವುಟಗಳು ಹಾರಿ ಹೋದಾಗ ಈ ಉಳಿದಂತ ವಿಷಕ್ರಿಮಿಗಳನ್ನು ಕತ್ತರಿಸಿ ಬಿಸಾಕ್ತಾರೆ. ಸೊ ಅಲ್ಲಿಂದ ಸಿನಿಮಾ ಮುಕ್ತಾಯ ಆಗುತ್ತೆ. ಸಿನಿಮಾ ಓವರ್ ಆಲ್ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ. ವೀರಪ್ಪ ನಾಯಕ ಸ್ವತಂತ್ರದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಬಾವುಟದ ಬಗ್ಗೆ ಸೊ ಎಷ್ಟು ಚೆನ್ನಾಗಿ ತೋರಿಸಿದ್ರೆ ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡ್ತಾ ಹೋಗ್ಬೋದು ವೀಕ್ಷಕರೇ. ಈ ಸಿನಿಮಾನ ನೀವು ನೋಡಿಲ್ಲ ಅಂದ್ರೆ ಖಂಡಿತ ಒಮ್ಮೆ ನೋಡಿ. 1999ರಲ್ಲಿ ತೆರೆ ಕಂಡಿದೆ ಸಿನಿಮಾ. ಸೂಪರ್ ಹಿಟ್ ಆಗಿರ್ತಕ್ಕಂಥ ಸಿನಿಮಾ. ಈಗ್ಲೂ ಕೂಡ ತುಂಬಾ ಕಡೆ ಫೇಮಸ್ ಆಗಿರ್ತಕ್ಕಂಥ ಸಿನಿಮಾ. ಒಂದ್ಸರಿ ಎಲ್ಲಾ ಕಡೆ ಸಿಗುತ್ತೆ ನೋಡಿ. ನನ್ನ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.